ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಾಯ್ತು? ವಿಕ್ರಮ್ ರಾಥೋಡ್, ಲಾಯರ್ ಪದ್ಮನಾಭ, ರಾಕೇಶ ಅವ್ರೆಲ್ಲಾರನ್ನೂ ಪೊಲೀಸರು ಅರೆಸ್ಟ್ ಮಾಡ್ಬಿಟ್ರಪ್ಪ. ಹೇಗೋ ಸಾಧ್ಯ? ಅದೆಲ್ಲ ಆಗಿದ್ದು ಆ ರಾಕೇಶ್ನಿಂದಪ್ಪ. ತನ್ನ ಹೆಂಡತಿನ ಕಂಟ್ರೋಲಲ್ಲಿ ಇಟ್ಕೊಳಕ್ ಬರ್ದೆ ಎಲ್ಲದನ್ನು ಎಡವಟ್ ಮಾಡ್ಬಿಟ್ಟ. ಸರಿಯೂ ಬೇರೆ ಆ ಕರ್ಣನ್ ಜೊತೆ ಸೇರಿ ಎಲ್ಲ ಸಾಕ್ಷಿಗಳನ್ನ ನಮ್ ವಿರುದ್ಧ ಕಲೆ ಹಾಕಿ ನಮ್ ಎಲ್ಲಾರ್ಗೂ ಗೂಟ ಹೊಡೆದ್ಬಿಟ್ರಪ್ಪ. ನಾನು ಚೀಫ್ ಮಿನಿಸ್ಟರ್ ಆಗೋದಿರ್ಲಪ್ಪ, ನನ್ನ ಮಿನಿಸ್ಟರ್ ಗಿರಿನೇ ಅಲ್ಲಾಡ್ತಿದೆ. ಕಡೆಗೂ ಆ ಕರ್ಣ ಗೆದ್ಬಿಟ್ನಪ್ಪ. ಅವನೇ ಆ ಮನೆ ಮೊಮ್ಮಗ ಅಂತ ಪ್ರೂವ್ ಆಗೋಯ್ತು. ಚಿಚಿ, ಇದನ್ನ ಹೇಳೋದಿಕ್ಕೆ ಅಲ್ಲಿಂದ ಓಡ್ ಬಂದು ನನ್ನ ಮುಂದೆ ತಲೆ ತೆಗೆಸ್ಕೊಂಡು ನಿಂತಿದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನೀನು ನನ್ನ ಮಗನೇ ಏನೋ? ಹೈ, ಇಷ್ಟು ವರ್ಷಗಳ ನನ್ನ ಕನಸು, ಇಷ್ಟು ವರ್ಷಗಳ ನನ್ನ ತಪಸ್ಸು, ಇಷ್ಟು ವರ್ಷಗಳ ನನ್ನ ಸೇಡು ಎಲ್ಲ ಸರ್ವನಾಶ ಮಾಡ್ಬಿಟ್ರಲ್ಲೋ, ಎಲ್ಲ ಸರ್ವನಾಶ ಮಾಡ್ಬಿಟ್ರಿ. ಅಲ್ವೋ, ನಮ್ ಕಡೆ ಜನ ಇದ್ರು, ನಮ್ಮದೇ ಜಾಗ ಇತ್ತು, ಅಲ್ಲೇ ಅವನ ತಲೆ ತೆಗಿಸಿ ಮಣ್ಣು ಮಾಡೋದು ಬಿಟ್ಬಿಟ್ಟು ಹೀಗೆ ಓಡ್ ಬಂದು ನಿಂತ್ಕೊಂಡಿದೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಇದ್ರ ಬದಲು ಆ ಸತ್ಯಮೂರ್ತಿಯ ತಲೆ ತೆಗೆದು ನೀನು ಜೈಲ್ ಸೇರ್ಕೊಂಡಿದ್ರು ನಿನ್ನ ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೆ. ನೀನ್ ಅನ್ಕೊಂಡಾಗೆ ನಾವ್ ಯಾರು ಕೈ ಕಟ್ಕೊಂಡು ನಿಂತ್ಕೊಂಡಿರ್ಲಿಲ್ಲಪ್ಪ. ನಮ್ ಕೈಲಾದದ್ದನ್ನ ನಾವು ಮಾಡಿದ್ವಿ. ಕರ್ಣನ್ನ ಮುಗಿಸ್ಬೇಕು ಅಂತ ನಮ್ಮ ಹುಡುಗರನ್ನ ಬಿಟ್ಟು ಅವನನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬೇಕು ಅಂತ ಎಲ್ಲ ಏರ್ಪಾಡು ಮಾಡಿದ್ದೆ. ಆದ್ರೆ ಅವನು ಬಚಾವಾಗಿ ಹಾಸ್ಪಿಟಲ್ ಸೇರ್ಬಿಟ್ಟ. ಆಮೇಲೆ ಅಲ್ಲಿಗ ಸತ್ಯಮೂರ್ತಿ ಬಂದ್ಬಿಟ್ರು. ನೀನಾ ಅಂತ ಗಲಾಟೆ ಆಯ್ತು. ವಿಕ್ರಮ್ ರಾಥೋಡು ಸತ್ಯಮೂರ್ತಿನ ಸಾಯಿಸ್ಬೇಕು ಅಂತಾನೆ ಫೈರಿಂಗ್ ಮಾಡಿದಪ್ಪ. ಆದ್ರೆ ಕರೆಕ್ಟ್ ಟೈಮ್ಗ ಪಿಸಿ ಅಡ್ಡ ಬಂದು ಆ ಸತ್ಯಮೂರ್ತಿ ಉಳ್ಕೊಂಡ. ಯಾವ ಬುಲೆಟ್ ಸತ್ಯಮೂರ್ತಿ ಎದೆನ ಸೀಳ್ಬೇಕಾಗಿತ್ತು, ಅದೇ ಬುಲೆಟ್ ಆ ಪಿಸಿಗೆ ಬಿದ್ಬಿಡ್ತಪ್ಪ. ಪೊಲೀಸ್ನವರು ಅಲ್ಲೇ ಇದ್ದಿದ್ರಿಂದ ನಾವು ಏನು ಮಾಡಕ್ಕಾಗ್ಲಿಲ್ಲಪ್ಪ. ಅಯ್ಯೋ ಪಾಪಿಗಳ ಮನುಷ್ಯ ನೀವು! ನಮ್ಮಣ್ಣನ್ನ ಕೊಲೆ ಮಾಡಕ್ ಹೋಗಿದ್ರ? ಅಂತ ತಪ್ಪು ನಮ್ಮಣ್ಣ ನಿಮಗೇನ್ ಮಾಡಿದ್ದ? ಏಯ್, ನೀನು ನಾನೆತ್ತ ಮಗ ಏನೋ? ಯಾಕೋ ಹೀಗ್ ಮಾಡ್ದೆ? ಯಾಕೋ ಹೀಗ್ ಮಾಡ್ದೆ? ಯಾಕೋ ಹೀಗ್ ಮಾಡ್ ಮಾತಾಡ್ಬೇಡಿ ನೀವು, ಬಾಯಿ ಮುಚ್ಕೊಂಡಿರಿ. ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರು ನಡೆಯದೆ ಬೇರೆ. ಹೆತ್ತ ಮಗ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ತಂಗಿ ಮಾಂಗಲ್ಯ ಕಿತ್ತೋದ್ರೂ ಪರವಾಗಿಲ್ಲ, ನಿಮಗೆ ನಿಮ್ ಸೇಡೆ ಮುಖ್ಯ ಅಲ್ವಾ? ಮನೆ ನೆಮ್ಮದಿ ಎಲ್ಲ ಹಾಳು ಮಾಡಿ ಮನೆ ಸ್ಮಶಾನ ಮಾಡಿ ಏನ್ ಸಾಧನೆ ಮಾಡ್ಬೇಕಂತ ಹೊರಟಿದ್ದೀರಿ ನೀವು? ಏನೇ ತವರು ಮನೆ ಅಂದ ತಕ್ಷಣ ಕರುಳು ಕಿತ್ಕೊಂಡ್ಬಂದ್ಬಿಡ್ತ ನಿನಗೆ? ಒಂದು ತಿಳ್ಕೊ, ಜೀವಕ್ಕಿಂತ ಮಾನ ಅನ್ನೋದು ತುಂಬಾ ದೊಡ್ಡದು. ನಿಜ, ನರಕದ ಬೆಂಕಿನಲ್ಲಿ ನಾನು ಬೇಯ್ತಾ ಇರೋದು ನನಗೆ ಕಾಣಿಸ್ತಾ ಇಲ್ವಾ?
ವರ್ಷಾನುಗಟ್ಲೆ ನಿನ್ನ ಗಂಡ ಕೈಕಾಲು ಕಳ್ಕೊಂಡು ಮೂಲೆನಲ್ಲಿ ಕೂತಿದ್ದಾಗ ನಿನ್ನ ಕರುಳು ಚುರ್ರಂತ ಅನ್ಸ್ಲಿಲ್ವಾ? ಹೆಣ್ಣು ಕೇಳಿಕೊಂಡು ಅವ್ರ ಮನೆಗೆ ಹೋಗಿದ್ದಾಗ ನಮಗೆ ಮಾಡದಂತ ಅವಮಾನ ಮರ್ತೋಯ್ತಾ ನಿನಗೆ? ಸಣ್ಣ ಅವಮಾನಕ್ಕೆ ಕುರುಕ್ಷೇತ್ರದ ಯುದ್ಧನೇ ನಡೆದೋಯ್ತು. ಇನ್ನ ಈ ಪ್ರಾಣಗಳು ಏನ್ ಲೆಕ್ಕ? ಬಿದ್ದಿರೋ ಗುಂಡು ಅಪ್ಪಿ ತಪ್ಪಿ ನಿಮ್ ಮಗನ್ ಎದೆ ಸೀಳಿದ್ರೆ ಆಗ ಗೊತ್ತಾಗ್ತಿತ್ತು ಒಂದು ಪ್ರಾಣದ ಬೆಲೆ ಏನು ಅಂತ, ಅಲ್ವಾ ತಾತ? ಏಯ್, ಎಲ್ಲಿದೆಯಾ? ಯಾರ ಎದುರುಗಡೆ ನಿಂತು ಮಾತಾಡ್ತಿದ್ದೀನಂತ ಪರಿಜ್ಞಾನ ಇದೆಯಾ ನಿನಗೆ? ಈ ಮನೆ ಸೊಸೆಯಾಗಿ ನನ್ನ ಗಂಡನ ಸಾವನ್ನು ಬಯಸ್ತಿದ್ಯಲ್ಲ, ನಿನಗೆ ಸ್ವಲ್ಪ ಭಯನದೇ ಇಲ್ವಾ? ನಿನ್ನ ಪರಿಸ್ಥಿತಿ ಸರಿಯಿಲ್ಲ ಅನ್ನೋದಕ್ಕೋಸ್ಕರ ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಕಪಾಳಕ್ 4 ಬಾರಿಸಿ ಹೊರಗಡೆ ಹಾಕ್ತಾ ಇದ್ದೆ. ಬರೀ ಗುಂಡು ಬಿದ್ದಿದ್ರೆ ಅಂತ ಹೇಳಿದಕ್ಕೆ ನಿಮ್ಗೆ ಇಷ್ಟೊಂದು ಉರಿತಾ ಇದೆಯಲ್ಲ, ಇನ್ನಲ್ಲಿ ನನ್ನ ಅಣ್ಣ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ನನ್ನ ರಕ್ತ ಎಷ್ಟು ಕುದಿಬೇಡ. ಪದ್ಮಿನಿ, ಇಲ್ಲಿ ಜಗಳ ಮಾಡ್ತಾ ಕೂತ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ಅಣ್ಣಂಗೆ ಏನಾಗಿದೆ ಅಂತ ಹೋಗಿ ವಿಚಾರಿಸೋಣ. ನಡಿ ಹೋಗೋಣ. ಹೇಯ್, ನಿಂತ್ಕೊಳ್ಳ ಅಲ್ಲೇ. ಈ ವಿಚಾರದಲ್ಲಿ ಯಾರಾದ್ರೂ ಮನೆಯಿಂದ ಹೊರಗಡೆ ಕಾಲಿಟ್ರೆ ಮತ್ತೆ ಈ ಜನ್ಮದಲ್ಲಿ ಈ ಮನೆ ಒಳಗಡೆ ಕಾಲಿಡಬಾರ್ದು. ಯೋಚನೆ ಮಾಡಿ ಕಾಲ್ ತೆಗಿ. ನಕುಲ, ಈ ಪರಿಸ್ಥಿತಿನಲ್ಲಿ ನೀವು ಅಲ್ಲಿಗೆ ಹೋಗಿ ಅವ್ರಿಗೆಲ್ಲ ತೊಂದರೆ ಕೊಡೋದು ಬೇಡ. ವಿಷಯ ತಿಳ್ಕೊಳ್ಳೋದಕ್ಕೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತೇನಿಲ್ಲ. ಒಂದು ಫೋನ್ ಮಾಡಿ ವಿಷಯ ತಿಳ್ಕೊಬೋದಲ್ವಾ? ನಡಿ, ಫೋನ್ ಮಾಡು.